ಹಾಯ್ ಹಲೋ ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತೇನು ವಿಡಿಯೋ ಅಂತ ನಿಮಗೆ ನನ್ನ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ ಆಲ್ರೆಡಿ. ಹೌದು, ಇವತ್ತು ನಾನು ನನ್ನ ಮಗುಂದು ಕಂಪ್ಲೀಟ್ ಸ್ಕ್ಯಾನ್ ರಿಪೋರ್ಟ್ನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ನನಗೆ ಪ್ಲೆಸೆಂಟಾ ಯಾವುದಿತ್ತು, FHR ನನಗೆ ವೇರಿ ಆಗ್ತಾ ಇತ್ತಾ ಅಥವಾ ಕಾನ್ಸ್ಟೆಂಟ್ ಆಗಿತ್ತಾ, ನಾನು LMP ಯಾವಾಗ ಆಗಿದ್ದು, EDD ಯಾವಾಗ ಕೊಟ್ಟರು, ನನಗೇನೇನು ಸಿಮ್ಟಮ್ಸ್ ಇತ್ತು, ಎಲ್ಲ ಪ್ರತಿಯೊಂದೂ ಈ ವಿಡಿಯೋದಲ್ಲಿ ಶೇರ್ ಮಾಡೋಣ ಅಂತ. ನಾನು ಪ್ರೆಗ್ನೆಂಟ್ ಅಂತ ನನಗೆ ಹೇಗೆ ಗೊತ್ತಾಯಿತು, ಎಷ್ಟು ದಿನಕ್ಕೆ ನಾನು ಚೆಕ್ ಮಾಡಿದೆ, ಯಾವಾಗ ಡಾಕ್ಟರ್ ಹತ್ರ ಹೋದೆ, ಇದನ್ನೆಲ್ಲ ಪ್ರತಿಯೊಂದೂ ನಾನು ಡೀಟೇಲಾಗಿ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ನಾನು ಇಲ್ಲಿ 19/3/22 ಹಾಸ್ಪಿಟಲ್ಗೆ ಹೋದೆ. ಯಾಕಂದರೆ ನನಗೆ ಪೀರಿಯಡ್ ಮಿಸ್ ಆಗಿತ್ತು. ಹಾಗಾಗಿ ನನಗೆ ಡೌಟ್ ಇತ್ತು, ಪ್ರೆಗ್ನೆಂಟ್ ಇರ್ಬೋದು ನಾನು ಅಂತ. ಅಲ್ಲಿ ಚೆಕ್ ಮಾಡಿಸಿದ್ರು ಫಸ್ಟು. ನೋಡಿ, ನಂದು 2 ಲೈನ್ಸು ಬಂದಿದೆ, ಬಟ್ ಒಂದು ಡಾರ್ಕ್ ಬಂದಿದೆ, ಒಂದು ಲೈಟ್ ಬಂದಿದೆ. ಇದು ಪಾಸಿಟಿವ್ ಅಂತಲೇ ರಿಪೋರ್ಟ್ ಬಂತು ಅವತ್ತು. ನೋಡ್ತಾ ಇರ್ಬೋದು ನೀವು, ಪಾಸಿಟಿವ್ ಅಂತಲೇ ಹಾಕಿದ್ರು. ಲೈಟ್ ಇದ್ದರೂ ಪಾಸಿಟಿವ್ ಅಂತಲೇ. ನೋಡಿ, ಇಲ್ಲಿ ನನ್ನ ನೇಮ್ ಇದೆ ಗೀತಾ ಅಂತ. ನನಗೆ ತೋರಿಸಿದ್ದು 19/3/22. ಆವಾಗ ನಾನು 42 kg ಇದ್ದೆ. BP ನಾರ್ಮಲ್ ಇತ್ತು. ನಾನು ಲಾಸ್ಟ್ ಪೀರಿಯಡ್ ಆಗಿದ್ದು 5/2/22. ಹಾಗಾಗಿ ನನಗೆ ನೆಕ್ಸ್ಟ್ ಮಾರ್ಚಲ್ಲಿ 5ನೇ ತಾರೀಕು ಬರಬೇಕಿತ್ತು ನನಗೆ ಪೀರಿಯಡು. ಬರಲಿಲ್ಲ. ಹಾಗಾಗಿ ನನಗೆ 1.5 ತಿಂಗಳಾಗಿತ್ತು ಆವಾಗ. ಹಾಗಾಗಿ ನಾನು ಟೆಸ್ಟ್ ಮಾಡ್ಸೋಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದು 1.5 ತಿಂಗಳಿಗೆ. ನನ್ನ ಟ್ಯಾಬ್ಲೆಟ್ ಒಂದು ಸಿರಪ್ಪು ಕೊಟ್ಟರು, ಸುಸ್ತಿತ್ತು, ಹಾಗಾಗಿ ಅಷ್ಟೇ. ನೆಕ್ಸ್ಟ್ ನಾನು ಹೋಗಿದ್ದು 11/4/22, ಅಂದರೆ ಏಪ್ರಿಲಲ್ಲಿ ಹೋದೆ. ಏಪ್ರಿಲಲ್ಲಿ ಅಷ್ಟೊತ್ತಿಗೆ ನನಗೆ 2 ಮಂತ್ಸ್ ಕಂಪ್ಲೀಟ್ ಆಗಿ 3ಯಲ್ಲಿತ್ತು. ಹಾಗಾಗಿ ನನಗೆ ಬ್ಲಡ್ ಟೆಸ್ಟ್ ಮಾಡಿದ್ರು. ಬ್ಲಡ್ ಎಷ್ಟಿದೆ, ಬ್ಲಡ್ ಗ್ರೂಪ್ ಯಾವುದು ನೋಡ್ತಾ ಇರ್ಬೋದು, ಬ್ಲಡ್ ಗ್ರೂಪ್ ಯಾವುದು, RH ಟೈಪ್ ಯಾವುದು, ಈ ಥರ ಎಲ್ಲ ಟೆಸ್ಟ್ ಮಾಡ್ತಾಯಿದ್ರು. ನೆಕ್ಸ್ಟ್ ಬ್ಲಡ್ ಶುಗರ್ ಟೆಸ್ಟ್ ಮಾಡಿದ್ರು. ಇವೆಲ್ಲ ಟೆಸ್ಟ್ ಮಾಡಿದ್ರು, ನೋಡ್ತಾ ಇರ್ಬೋದು ನೀವೇ. ಎಲ್ಲ ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಎಷ್ಟೆಷ್ಟು ಇರಬೇಕು ಅಂತ ಎಲ್ಲ ನನಗೆ ನಾರ್ಮಲ್ ಇದೆ. ಹಾಗಾಗಿ ನೆಕ್ಸ್ಟು ಸೆರಾಲಜಿ ರಿಪೋರ್ಟ್ ಮಾಡಿದ್ರು. ಸೆರಾಲಜಿ ರಿಪೋರ್ಟಲ್ಲೂ ಎಲ್ಲ ನೆಗೆಟಿವ್, ನಾನ್ ರಿಯಾಕ್ಟಿವ್ ಅಂತಲೇ ಬಂತು, ಏನು ಪ್ರಾಬ್ಲಮ್ ಇಲ್ಲ ಅಂತ. ತುಂಬ ಟೆಸ್ಟ್ ಮಾಡಿದ್ರು. ನೆಕ್ಸ್ಟ್ ಬ್ಲಡ್ ಶುಗರ್ ಎಲ್ಲವೂ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಯೂರಿನ್ದು ಟೆಸ್ಟ್ ಮಾಡಿದ್ರು. ಯೂರಿನ್ ಟೆಸ್ಟಲ್ಲಿ ನೋಡ್ತಾ ಇರ್ಬೋದು, ಅದು ಎಲ್ಲ ನಾರ್ಮಲ್ ಬಂತು, ಏನೂ ಪ್ರಾಬ್ಲಮ್ ಇಲ್ಲ, ಹೆಲ್ತಿಯಾಗಿದ್ದೆ ನಾನು. ಹಾಗಾಗಿ ನೆಕ್ಸ್ಟ್ ಯೂರಿನ್ ಎಕ್ಸಾಮಿನೇಷನಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಬೇರೆ ಬೇರೆ ಥರದ್ದೆಲ್ಲ ಮಾಡಿದ್ರು. ಫಿಸಿಕಲ್ ಎಕ್ಸಾಮಿನೇಷನ್, ಸ್ಪೆಸಿಫಿಕ್ ಗ್ರಾವಿಟಿ, ನೆಕ್ಸ್ಟ್ PH ನೋಡ್ತಾ ಇರ್ಬೋದು, ಎಲ್ಲ ನಾರ್ಮಲ್ ಇದೆ. ನೆಕ್ಸ್ಟ್ ಬಯೋಕೆಮಿಕಲ್ ಎಕ್ಸಾಮಿನೇಷನ್ ಮಾಡಿದ್ರು. ಅದರಲ್ಲೂ ಎಲ್ಲ ಆಬ್ಸೆಂಟ್ ಅಂತಲೇ ಇತ್ತು. ನೆಕ್ಸ್ಟ್ ನಿಲ್ ಅಂತ ಇತ್ತು. ಅದರಲ್ಲೂ ಶುಗರ್ ಟೆಸ್ಟ್ ಮಾಡಿದ್ರು. ಬ್ಲಡ್ಡಲ್ಲೂ ಮಾಡಿದ್ರು, ಯೂರಿನಲ್ಲೂ ಮಾಡಿದ್ರು. ಬ್ಲಡ್ಡಲ್ಲೂ ಶುಗರ್ ಇರಲಿಲ್ಲ, ಯೂರಿನಲ್ಲೂ ಶುಗರ್ ಇರಲಿಲ್ಲ. ನನಗೆ ಯಾಕೆಂದರೆ ಶುಗರ್ ಇಲ್ಲ, ಅದಕ್ಕೆ ನಿಲ್ ಅಂತ ಬಂತು. ನೆಕ್ಸ್ಟ್ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಿದ್ರು. ಪಸ್ಸೆಲ್ಸು ಮತ್ತು ಏನಾದರೂ ಇನ್ಫೆಕ್ಷನ್ ಇದೆನಾ ಅಂತ ಇಲ್ಲಿ ಚೆಕ್ ಮಾಡೋಕ್ಕೆ ಮಾಡಿದ್ರು. ಅದು ಎಲ್ಲ ನಾರ್ಮಲೇ ಇತ್ತು, ಏನು ಪ್ರಾಬ್ಲಮ್ ಇಲ್ಲ. ನೋಡ್ತಾ ಇರ್ಬೋದು, ಒಂದು ಸ್ಕ್ಯಾನ್ ಮಾಡಿದ್ರು ನನಗೆ ಅವತ್ತು ಹೋಗಿದ್ದಾಗ. ಯಾಕೆಂದರೆ 3 ಮಂತ್ಸಲ್ಲಿ ಇತ್ತು ನನಗೆ ಆಲ್ರೆಡಿ. ಹಾಗಾಗಿ ನೋಡಿ, ಈ ಥರ ಸ್ಕ್ಯಾನ್ ರಿಪೋರ್ಟ್ ಈ ಥರ ಇತ್ತು ನಂದು. ನೋಡಿ ಇದು ಸ್ಕ್ಯಾನ್ ರಿಪೋರ್ಟು. ನಂದು LMP ಆಗಿದ್ದು 5/2/22. ನೋಡ್ತಾ ಇರ್ಬೋದು, LMP ಆಗಿದ್ದು ನಂದು 5ನೇ ತಾರೀಕು 2ನೇ ತಿಂಗಳಲ್ಲಿ ನಂದು ಲಾಸ್ಟ್ ಪೀರಿಯಡ್ ಆಗಿದ್ದು. ನನಗೆ ಅದ್ರ ಪ್ರಕಾರ ಡೇಟ್ ಕೊಟ್ಟಿದ್ದು, ನನಗೆ EDD ಡೇಟ್ನ 12/11/22ಗೆ ನನಗೆ ಕೊಟ್ಟಿದ್ದು. ನೋಡ್ತಾ ಇರ್ಬೋದು, EDD/LMP. ಸಿಂಗಲ್ ಇಂಟ್ರಾಯುಟರೈನ್ ಜಸ್ಟಿನೇಷನ್ ಅಂತ ಇದೆ. ಫೀಟಲ್ ಪೋಲ್ ಮೆಜರಿಂಗು, ಯೋರ್ಕ್ ಸ್ಯಾಕ್ ಸೀನು, ಫೀಟಲ್ ಪೋಲ್ ಸೀನು, ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಪ್ರೆಸೆಂಟ್. FHR 160 BMP ಇತ್ತು. ಬೋತ್ ಓವೆರೀಸ್ ಅಪಿಯರ್ ನಾರ್ಮಲ್ಲು. ಪ್ಲಾಸೆಂಟಾ ಪೋಸ್ಟೀರಿಯರ್. ಇಂಪ್ರೆಷನು 9 ವೀಕ್ಸು 2 ಡೇಸ್ ಆಗಿತ್ತು ನನಗೆ. ಒಂದೇ ಮಗು ಇರೋದು. EDC 12th ನವೆಂಬರ್. ಇದು ನನ್ನ 4ನೇ ತಿಂಗಳಿತ್ತು ನನಗೆ ಆಗ ಮಾಡಿದಂತಹ ಸ್ಕ್ಯಾನಿಂಗ್. ಇದು ನೋಡ್ತಾ ಇರ್ಬೋದು ನೀವು. ನೋಡಿ, ಇಲ್ಲಿ ಇದ್ರ ರಿಪೋರ್ಟ್ ಏನಿದೆ ಅಂತ ಹೇಳ್ತೀನಿ ನೋಡಿ. ಇದ್ರ ರಿಪೋರ್ಟ್ ಏನಂದರೆ, ನೋಡಿ, ನಾನು ಮಾಡಿಸಿದ್ದು 10/5/22ರಲ್ಲಿ. ನೋಡಿ, ಇಲ್ಲೂ ಅಷ್ಟೇ. ನೆಕ್ಸ್ಟು EDDನೂ ಸೇಮೇ ಬಂತು ನನಗೆ LMP ಪ್ರಕಾರ 12/11/22ಕ್ಕೆ ಬಂತು. ನೆಕ್ಸ್ಟು ಬೇಬಿ LMP ಅಂತ ಹಾಕಿದ್ದಾರೆ. ಎಷ್ಟಿದೆ ಗ್ಯಾಬಿ LMP ಅಂದರೆ 13 ವೀಕ್ಸು 3 ಡೇಸ್ ಆಗಿದೆ. ನೆಕ್ಸ್ಟ್ ಸಿಂಗಲ್ ಲೈವ್ ಇಂಟ್ರಾಯುಟರೈನ್ ಫೀಟಸ್ ಅಂದರೆ ಒಂದೇ ಮಗು ಇರೋದು ಅಂತ. ಅದ್ರದ್ದು ವೆಯ್ಟ್ 0 grams ಇತ್ತು. ಇನ್ನು ವೆಯ್ಟ್ ಇರಲಿಲ್ಲ ಆವಾಗ, 4 ತಿಂಗಳಲ್ಲಿತ್ತು ನನಗೆ. ಪ್ಲಾಸೆಂಟಾ ಪೋಸ್ಟೀರಿಯರ್ ಅಂತ ಇತ್ತು. ಲಿಕ್ವೇರ್ ಅಡಿಕ್ವೇಟ್ ಇತ್ತು. ಫೀಟಲ್ ಮೂಮೆಂಟ್ ಅಪಿಯರ್ ನಾರ್ಮಲ್ ಇತ್ತು. FHR 160 ppm ಅಲ್ಲಿತ್ತು ನನಗೆ. ನೋಡಿ, ಫೀಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ನಾರ್ಮಲ್. ನ್ಯಾಸಲ್ ಬೋನು 3.0 mm ಇತ್ತು. ಇಂಪ್ರೆಷನ್ ಏನು ಅಂದರೆ 13 ವೀಕ್ಸ್ 6 ಡೇಸ್ ಆಗಿತ್ತು. ಒಂದೇ ಮಗು ಇರೋದು ಅಂತ ಇದೆ. EDC ಸೇಮ್.
ಜೂನಲ್ಲಿ ನಾರ್ಮಲ್ ಚೆಕಪ್ಪು. ನೋಡಿ ಇದು ಜುಲೈಯಲ್ಲಿ ಸ್ಕ್ಯಾನಿಂಗ್ ಮಾಡಿರೋವಂಥದ್ದು. ಇದು ನೋಡ್ತಾ ಇದ್ದೀರಲ್ಲ, ನೋಡಿ ಇದು 7/7/22 ಮಾಡಿಸಿರೋವಂಥದ್ದು ಒಬ್ಸ್ಟ್ರಾಟಿಕ್ ಸ್ಕ್ಯಾನ್ ರಿಪೋರ್ಟು. ಸಿಂಗಲ್ ಲೈವ್ ಫೀಟಸ್ಸು. ನೋಡಿ ಇಲ್ಲೂ ಒಂದು ಮಗುನೇ ಇರೋದು ಅಂತ ಬರ್ತಿದೆ. ನೆಕ್ಸ್ಟು ವೆಯ್ಟ್ ಮಗುದು 423.0 ಗ್ರಾಮ್ಸ್ ±10% ಅಂತ ಇದೆ. ಬೇಬಿ ವೆಯ್ಟ್ ಅಷ್ಟಾಗಿತ್ತು. ಇದು ACBPD FL HC ನೋಡ್ತಾ ಇರ್ಬೋದು. ಇದರಲ್ಲೆಲ್ಲ ಈ ಥರ ಇದೆ. ನೆಕ್ಸ್ಟು ನಂದು ಪ್ಲಾಸೆಂಟಾ ನೀವೇ ನೋಡಿದ್ರಿ, ಪೋಸ್ಟೀರಿಯರಲ್ಲಿದೆ. ನೆಕ್ಸ್ಟ್ ಗ್ರೇಡ್ 0 ಲೋಯರ್ ಲಿಮಿಟ್ ಎಂಡ್ಸ್ ವೆಲ್ ಎಬೋವ್ ದಿ ಇಂಟರ್ನಲ್ OS. ಲಿಕ್ವೇರ್ ಅಡಿಕ್ವೇಟ್ ಇದೆ. ಕಾರ್ಡ್ ಶೋಸ್ 3 ವೆಸಲ್ಸ್ ಅಂತ ಇದೆ, ನೋಡ್ತಾ ಇರ್ಬೋದು. ಫೀಟಲ್ ಮೂಮೆಂಟ್ಸ್ ಅಪಿಯರ್ ನಾರ್ಮಲ್ ಇತ್ತು. ಫೀಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿನೂ ನಾರ್ಮಲ್ ಇತ್ತು. 4 ಚೇಂಬರ್ ವ್ಯೂ ಅಪಿಯರ್ ನಾರ್ಮಲ್ ಇತ್ತು. ಸೀಟಸ್ ಸಾಲಿಟಸ್ ನೋಟೆಡ್ ಅಂತ ಇತ್ತು. FHR 144 ನೋಡಿ ಇಲ್ಲಿ ಲೋ ಆಗಿದೆ. ಫಸ್ಟ್ 160 ಇತ್ತು, ನೋಡ್ತಾ ಇರ್ಬೋದು ಇಲ್ಲಿ ವೇರಿ ಆಗಿದೆ. ಇಂಟ್ರಾಕ್ರಾಕ್ರಾಮಿಯಲ್ ಸ್ಟ್ರಕ್ಚರ್ ಆ್ಯಂಡ್ ಸ್ಪೈನ್ ನಾರ್ಮಲ್ ಅಂತ ಇದೆ. ಇಲ್ಲಿ ಕಿಡ್ನಿ, ಸ್ಟೊಮಕ್, ಬ್ಲ್ಯಾಡರು ಆ್ಯಂಡ್ ಡಯಾಫ್ರಾಗ್ಮು ಎಲ್ಲ ವ್ಯೂ ನಾರ್ಮಲ್ ಇನ್ ಸ್ಟೇಟಸ್ ಅಂತ ಇದೆ. ನೋಡಿ 6ನೇ ತಿಂಗಳಿಗೆ ಇದೆಲ್ಲ ಅಪಿಯರ್ ಆಗಿದೆ ಮಗುಗೆ, ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ನೋ ಕ್ಲಿಫ್ಟ್ ಲಿಪ್ ಆರ್ ಕ್ಲಬ್ ಫೂಟ್ ಅಂತ ಇದೆ, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇಂಪ್ರೆಷನ್ ಏನು ಬಂದಿದೆ ಅಂದರೆ 21 ವಾರ ಆಗಿದೆ, 5 ದಿನ ಆಗಿದೆ ಮಗುಗೆ, ನೋಡ್ತಾ ಇರ್ಬೋದು. ನೋ ಮೇಜರ್ ಸೆನೋಲಜಿಕಲ್ ಅಬ್ನಾರ್ಮಾಲಿಟೀಸ್ ಡಿಟೆಕ್ಟೆಡ್ ಅಂತ ಇದೆ. EDCನೂ ಸೇಮ್ ಇದೆ. ಇದು ನಾನು ಆಗಸ್ಟಲ್ಲಿ ತೋರಿಸಿದ್ದು, 9ನೇ ತಾರೀಕು 8ನೇ ತಿಂಗಳು 22ರಲ್ಲಿ ತೋರಿಸಿರೋದು, ನೋಡ್ತಾ ಇರ್ಬೋದು. ಮತ್ತು ನಂಗೆ ಇಲ್ಲಿ ಬ್ಲಡ್ ಟೆಸ್ಟ್ ಮಾಡಿದ್ರು. ಬ್ಲಡ್ ಸ್ವಲ್ಪ ಅವಾಗ ಕಮ್ಮಿ ಇತ್ತು, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಇಲ್ಲಿ ಬಯೋಕೆಮಿಸ್ಟ್ರಿ ರಿಪೋರ್ಟ್ ಬಂತು. ಓರಲ್ ಗ್ಲೂಕೋಸ್ ಚಾಲೆಂಜ್ ಟೆಸ್ಟು. ನೆಕ್ಸ್ಟ್ ಯೂರಿನ್ ಟೆಸ್ಟ್ ಮಾಡಿದ್ರು. ಯೂರಿನ್ ಟೆಸ್ಟ್ ಅದೆಲ್ಲ ನಾರ್ಮಲ್ ಬಂತು. ನೆಕ್ಸ್ಟ್ ಬಯೋಕೆಮಿಕಲ್ ಎಕ್ಸಾಮಿನೇಷನ್ ಮಾಡಿದ್ರು. ಇದರಲ್ಲೂ ಎಲ್ಲ ಶುಗರು ಎಲ್ಲ ಟೆಸ್ಟ್ ಮಾಡ್ತಾರಲ್ಲ, ಇದರಲ್ಲೆಲ್ಲ ಟೆಸ್ಟ್ ಮಾಡಿದ್ರು. ಇದರಲ್ಲಿ ಏನು ಇರಲಿಲ್ಲ, ಎಲ್ಲ ಆಬ್ಸೆಂಟ್ ಬಂತು. ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಿದ್ರು, ನೋಡ್ತಾ ಇರ್ಬೋದು. ಇದೇನು ಪ್ರಾಬ್ಲಮ್ ಏನಿರಲಿಲ್ಲ. ನೆಕ್ಸ್ಟ್ ನಾನು ಸೆಪ್ಟೆಂಬರಲ್ಲಿ ಹೋಗಿದ್ದು. ಅಷ್ಟರಲ್ಲಿ ನನಗಾಗಲೇ 7 ತಿಂಗಳು ಕಂಪ್ಲೀಟ್ ಆಗಿತ್ತು. 7 ತಿಂಗಳು ಕಂಪ್ಲೀಟ್ ಆಗಿ 8ನೇ ತಿಂಗಳಲ್ಲಿತ್ತು, ನೋಡ್ತಾ ಇರ್ಬೋದು. ಸ್ಕ್ಯಾನ್ ಮಾಡಿದ್ರು. ಇದೇನಪ್ಪ ಅಂದರೆ ನೋಡ್ತಾ ಇರ್ಬೋದು, ಮಗು ವೆಯ್ಟ್ ಆಲ್ರೆಡಿ 1 kg ಆಗಿತ್ತು. 1 kg 652 ಗ್ರಾಮ್ ಆಗಿತ್ತು, ನೋಡ್ತಾ ಇರ್ಬೋದು. ಇಲ್ಲಿ ±10% ಅಂತ ಇದೆ. ಸಿಂಗಲ್ ಲೈವ್ ಫೀಟಸ್ ಬಯೋಮೆಟ್ರಿ. ನೆಕ್ಸ್ಟ್ BPD ACFL HC ನೋಡ್ತಾ ಇರ್ಬೋದು, ಈ ಥರ ಇತ್ತು. ಪ್ಲಾಸೆಂಟಾ ಪೋಸ್ಟೀರಿಯರ್ ಗ್ರೇಡ್ 0 ಲೋಯರ್ ಲಿಮಿಟ್ ಎಂಡ್ಸ್ ವೆಲ್ ಎಬೋವ್ ದಿ ಇಂಟರ್ನಲ್ OS ಅಂತ ಇದೆ. ನೋಡಿ ಇಲ್ಲಿ ಲಿಕ್ವೇರ್ ಅಡಿಕ್ವೇಟೇ ಇದೆ. ಕಾರ್ಡ್ ಶೋಸ್ 3 ವೆಸಲ್ಸ್ ಅಂತ ಇದೆ. ಫೀಟಲ್ ಮೂಮೆಂಟ್ ಅಪಿಯರ್ ನಾರ್ಮಲ್ ಇತ್ತು. ಫೀಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ನಾರ್ಮಲ್. 4 ಚೇಂಬರ್ ವ್ಯೂ ಅಪಿಯರ್ ನಾರ್ಮಲ್. ಸೀಟಸ್ ಸೋಲಿಟಸ್ ನೋಟೆಡ್ ಅಂತ ಇದೆ, ನೋಡ್ತಾ ಇರ್ಬೋದು. FHR 144 ಇದೆ, ನೋಡ್ತಾ ಇರ್ಬೋದು. ನನಗೆ FHR ತುಂಬ ವೇರಿ ಆಗ್ತಿತ್ತು. 160 ಇತ್ತು, 140 ಆಯಿತು, 142 ಆಯಿತು, 144 ಇದೆ. ನೋಡಿ ಇಲ್ಲಿ ಈಗ 144 BPM ಅಂತ ಇದೆ. ನೋಡಿರಿ, ಇದರಲ್ಲಿ ಏನಾದ್ರು ತೊಂದರೆ ಇದ್ದರೆ ಇದರಲ್ಲೂ ಐಡೆಂಟಿಫೈ ಮಾಡ್ತಾರೆ ಮಗುಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಂತ. ಈ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಏನು ಇರಲಿಲ್ಲ, ನೋಡ್ತಾ ಇರ್ಬೋದು, ಎಲ್ಲ ನಾರ್ಮಲ್ ಇದೆ. ನೋ ಕ್ಲಿಫ್ಟ್ ಲಿಪ್ ಆರ್ ಕ್ಲಬ್ ಫುಟ್ ಅಂತ ಇದೆ ನೋಡಿ. ನೆಕ್ಸ್ಟ್ ನೋಡಿ ಇಲ್ಲಿ ಇಂಪ್ರೆಷನ್ ಏನಿದೆ ಅಂತ. ನನಗೆ ಆಲ್ರೆಡಿ ಅಷ್ಟರಲ್ಲಿ 30 ವೀಕ್ 2 ಡೇಸ್ ಸಿಂಗಲ್ ಲೈವ್ ಫೀಟಸ್ ವಿತ್ ಸೆಫಾಲಿಕ್ ಪ್ರೆಸೆಂಟೇಷನ್. ನೋಡಿ ಇಲ್ಲಿ ಇಂಟರ್ವೆಲ್ ಗ್ರೋತ್ ನಾರ್ಮಲ್ ಇದೆ. ನೆಕ್ಸ್ಟ್ EDC ಸೇಮ್ ಇದೆ. 12 ನವೆಂಬರ್ 22ಗೆ. ಇದರಲ್ಲಿ ಏನೂ ಚೇಂಜಸ್ ಆಗಿಲ್ಲ. ನನಗೆ ಮತ್ತೆ ಅದೇ ತಿಂಗಳು 24ನೇ ತಾರೀಕು ಬರೋಕ್ಕೆ ಹೇಳಿದರು. ಇಲ್ಲಿ ನನಗೆ ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಮಾಡಬೇಕಂತ. ನನಗೆ ಬ್ಲಡ್ ಸ್ವಲ್ಪ ಕಡಿಮೆ ಇತ್ತಲ್ಲ, ಅದಕ್ಕೋಸ್ಕರ ಬ್ಲಡ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ನೀನು ಚೆನ್ನಾಗಿ ತಿನ್ನಬೇಕಂತ ಹೇಳಿದ್ರು. ಮಗುಗೂ ಹೋಗ್ತಾ ಇರುತ್ತೆ ಬ್ಲಡ್ಡು, ಹಾಗಾಗಿ ನೀವು ಚೆನ್ನಾಗಿ ತಿನ್ನಬೇಕಂತ ಹೇಳಿದ್ರು. ನೆಕ್ಸ್ಟ್ ನೋಡಿ ಇಲ್ಲಿ ಎಲ್ಲ ಥರ ಟೆಸ್ಟ್ ಮಾಡಿದ್ರು. ಡಿಫ್ರೆನ್ಷಿಯಲ್ ಕೌಂಟ್ಸ್ ಅಂತ ಏನೋ ಮಾಡಿದ್ರು, ನೋಡ್ತಾ ಇರ್ಬೋದು. ಇದರಲ್ಲಿ RBC ಕೌಂಟ್ ಎಷ್ಟಿದೆ, ಪ್ಲೇಟ್ಲೆಟ್ ಕೌಂಟು ಎಲ್ಲ ನಾರ್ಮಲೇ ಬಂತು. ಯಾವುದೇನು ಪ್ರಾಬ್ಲಮ್ ಏನು ಇರಲಿಲ್ಲ. ಇಲ್ಲಿ ನಮಗೆ ಬ್ಲೀಡಿಂಗ್ ಟೈಮು, ಕ್ಲಾಟಿಂಗ್ ಟೈಮು ಅವರು ತಿಳ್ಕೊಳಕ್ಕೆ ಮತ್ತೆ ಇದನ್ನು ಟೆಸ್ಟ್ ಮಾಡಿದ್ರು, ನೋಡ್ತಾ ಇರ್ಬೋದು. ಬ್ಲೀಡಿಂಗ್ ಟೈಮು, ಕ್ಲಾಟಿಂಗ್ ಟೈಮು ಇದು ನಾರ್ಮಲ್ ಇದೆ, ನೋಡ್ತಾ ಇರ್ಬೋದು. 2.20 ಮಿನಿಟ್ಸ್ ಅಂತ ಇದೆ ಬ್ಲೀಡಿಂಗ್ ಟೈಮು. ಕ್ಲಾಟಿಂಗ್ ಟೈಮು 4.03 ಮಿನಿಟ್ಸ್ ಅಂತ ಇದೆ, ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ಆ್ಯಾವ್ರೇಜ್ ಇದೆ 1 to 6 ಮಿನಿಟ್ಸು ಬ್ಲೀಡಿಂಗ್ ಟೈಮು, 2 to 8 ಮಿನಿಟ್ಸು ಕ್ಲಾಟಿಂಗ್ ಟೈಮು. ಇದು ನಾರ್ಮಲ್ ಇತ್ತು. ಇವಾಗ ಯೂರಿನ್ ಎಕ್ಸಾಮಿನೇಷನ್ ರಿಪೋರ್ಟ್, ಯೂರಿನ್ ಟೆಸ್ಟ್ ಮಾಡಿದ್ರು, ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದ್ರು. ಕಲರು, ಅಪಿಯರೆನ್ಸು, ಸ್ಪೆಸಿಫಿಕ್ ಗ್ರಾವಿಟಿ, pH ಇದು ಎಲ್ಲ ನಾರ್ಮಲೇ ಬಂತು, ಏನು ಪ್ರಾಬ್ಲಮ್ ಇರಲಿಲ್ಲ. ಬಯೋಕೆಮಿಕಲ್ ಎಕ್ಸಾಮಿನೇಷನ್ ಮಾಡಿದ್ರು.
ಇದು ಶುಗರು, ಬ್ಲಡ್ಡು ಈ ಥರ ಎಲ್ಲ ಟೆಸ್ಟ್ ಮಾಡಿದ್ರು ನೋಡ್ತಾ ಇರ್ಬೋದು. ಬಯೋಕೆಮಿಕಲ್ ಎಕ್ಸಾಮಿನೇಷನಲ್ಲಿ ಎಲ್ಲ ಆಬ್ಸೆಂಟ್ ಅಂತ ಬಂತು, ಶುಗರು ನಿಲ್ ಅಂತ ಬಂತು. ನೆಕ್ಸ್ಟ್ ಇಲ್ಲಿ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಿದ್ರು. ಇದು ನಾರ್ಮಲ್ ಇದೆ, ಇದು ಏನು ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ನಾರ್ಮಲಲ್ಲಿತ್ತು. ಇದು ನನಗೆ ಅಕ್ಟೋಬರಲ್ಲಿ ಮಾಡಿಸಿದ್ದಂತಹ ಸ್ಕ್ಯಾನು ನೋಡ್ತಾ ಇರ್ಬೋದು ನೀವು. ಇದು ಅಕ್ಟೋಬರ್ ತಿಂಗಳಲ್ಲಿ ಮಾಡಿಸಿದ್ದು, ನನಗೆ ಅವಾಗ 9 ತಿಂಗಳಲ್ಲಿತ್ತು. 11/10/22ಕ್ಕೆ ನಾನು ತೋರಿಸಿದ್ದು. ಒಬ್ಸ್ಟ್ರಾಟಿಕ್ ಸ್ಕ್ಯಾನ್ ರಿಪೋರ್ಟ್ ನೋಡ್ತಾ ಇರ್ಬೋದು. ಸಿಂಗಲ್ ಲೈಫ್ ಫೀಟಸ್ ವಿತ್ ಸೆಫಾಲಿಕ್ ಪ್ರೆಸೆಂಟೇಷನಲ್ಲಿ ಇತ್ತು ಮಗು ಆಲ್ರೆಡಿ. ಬಯೋಮೆಟ್ರಿ ಇದು BPD ನೋಡ್ತಾ ಇರ್ಬೋದು. 85 mm 34 ವೀಕ್ಸು 3 ಡೇಸ್ ಆಗಿತ್ತು. ನೆಕ್ಸ್ಟ್ FL 69 mm 35 ವೀಕ್ಸು 4 ಡೇಸ್ ಆಗಿತ್ತು. ನೆಕ್ಸ್ಟು HC 314 mm 35 ವೀಕ್ಸು 1 ಡೇ. AC 317 mm 35 ವೀಕ್ಸು 4 ಡೇ ಅಂತ ಇತ್ತು. ವೆಯ್ಟ್ ಮಗುದು 2.682 kg ಆಗಿತ್ತು, ±10% ನೋಡ್ತಾ ಇರ್ಬೋದು. ನೆಕ್ಸ್ಟು ಪ್ಲಾಸೆಂಟಾ ಸೇಮು, ಲಿಕ್ವೇರ್ ಅಡಿಕ್ವೇಟ್ ಸೇಮು. AFI 14 ಸೆಂಟಿಮೀಟರ್ ಇತ್ತು ನೋಡಿ. ನೆಕ್ಸ್ಟು ಕಾರ್ಡ್ ಶೋಸ್ 3 ವೇಸಲ್ ಸೀನ್ ಅಂತ ಇದೆ. ಫೀಟಲ್ ಟೋನ್ ಆ್ಯಂಡ್ ಮೂಮೆಂಟ್ಸ್ ಆರ್ ನಾರ್ಮಲ್ ಇತ್ತು. ಫೀಟಲ್ ಕಾರ್ಡಿಯಾಕ್ ಆ್ಯಕ್ಟಿವಿಟೀಸ್ ನಾರ್ಮಲ್ ಇತ್ತು ನೋಡಿ. ಇಲ್ಲಿ FHR ಮತ್ತೆ ವೇರಿ ಆಗಿದೆ, 146 beat/minute ಅಂತ ಇದೆ. FHR ಚೇಂಜ್ ಆಗ್ತಾನೆ ಇದೆ ನನಗೆ ನೋಡ್ತಾ ಇರ್ಬೋದು. ನೆಕ್ಸ್ಟು ಚೇಂಬರ್ ವ್ಯೂಸ್ ಅಪಿಯರ್ ನಾರ್ಮಲ್ಲು. ಸೀಟಸ್ ಸಾಲಿಟಸ್ ನೋಟೆಡ್ ನೋಡಿ, ಇಲ್ಲಿ ಎಲ್ಲ ನಾರ್ಮಲ್ ಇದೆ. ಇಂಪ್ರೆಷನ್ ನೋಡ್ತಾ ಇರ್ಬೋದು ಇಲ್ಲಿ 35 ವೀಕ್ಸು 3 ಡೇಸು. ಸಿಂಗಲ್ ಲೈಫ್ ಫೀಟಸ್ ವಿತ್ ಸೆಫಾಲಿಕ್ ಪ್ರೆಸೆಂಟೇಷನ್. ಇಂಟರ್ವಲ್ ಗ್ರೋತ್ ಈಸ್ ನಾರ್ಮಲ್. ಜೆಸ್ಟಾಟಿನಲ್ ಏಜ್ ಈಸ್ ಅಕಾರ್ಡಿಂಗ್ LMP 5 to 22 ಇದ್ರ ಪ್ರಕಾರ ಇದು ಮಾಡಿರೋ ಅಂಥದ್ದು ನೋಡ್ತಾ ಇರ್ಬೋದು. ಇವಾಗ ನೆಕ್ಸ್ಟ್ ನಾನು 11ನೇ ತಾರೀಕು ಅವತ್ತೇ ನನಗೆ ಒಂದು ರ್ಯಾಂಡಮ್ ಬ್ಲಡ್ ಶುಗರ್ ಟೆಸ್ಟ್ ಮಾಡಿದ್ರು ನೋಡ್ತಾ ಇರ್ಬೋದು. ನಾರ್ಮಲ್ ಬಂದಿದೆ ನನಗೆ. ನೆಕ್ಸ್ಟ್ ಅದೇ ತಿಂಗಳು ನನಗೆ 10 ಡೇಸ್ ಆದಮೇಲೆ ಬರೋಕ್ಕೆ ಹೇಳಿದರು ನೋಡ್ತಾ ಇರ್ಬೋದು. ಬ್ಲಡ್ ಎಷ್ಟಿದೆ ಅಂತ ನೋಡೋಕ್ಕೆ 22/10ಗೆ ಹೋಗಿದ್ದೆ. ಬ್ಲಡ್ಡು 10.4 ಇತ್ತು ನೋಡಿ. ಇಲ್ಲಿ ಹಿಮಾಗ್ಲೋಬಿನ್ 10.4 ಇತ್ತು. ನನಗೆ ಇದು ಡೇಟ್ ಕೊಟ್ಟಿದ್ದು 12ನೇ ತಾರೀಕಿಗೆ. ನಾನು ಒಂದು ಸಲ ಸ್ಕ್ಯಾನ್ ಮಾಡಿಸ್ಕೊಂಡು ಬರೋಣ, ಯಾಕೋ ಮಗು ಮೂಮೆಂಟ್ ಕಡಿಮೆ ಇದೆ ಅಂತ 1ನೇ ತಾರೀಕು ಹೋದೆ. ನೋಡ್ತಾ ಇರ್ಬೋದು ಅದೇ ಸ್ಕ್ಯಾನ್ ರಿಪೋರ್ಟ್ ಅದು. ಎಲ್ಲ ನಾರ್ಮಲ್ಲೇ ಇತ್ತು, ಏನು ಭಯ ಪಡೋ ಅಂಥದ್ದು ಏನಿರಲಿಲ್ಲ. ಬಟ್ ನಿಯರ್ ಬಂದಾಗ ಒಂದೊಂದು ಸಲ ಆಗುತ್ತೆ ಅಂತ ಹೇಳಿದ್ರು. ಸ್ವಲ್ಪ ಹೊತ್ತು ಮಗು ಮೂಮೆಂಟ್ ಆಗೋದು, ಒಂದೊಂದು ಸಲ ಆಗ್ತಾ ಇರಲಿಲ್ಲ, ಆ ಥರ ಆಗ್ತಾಯಿತ್ತು. ನಿಯರ್ ಇನ್ನೇನು 10 ದಿನ ಇದೆನಲ್ಲ, ನನಗೆ 12ನೇ ತಾರೀಕು ಡೇಟ್ ಕೊಟ್ಟಿದ್ದರು. ಯಾಕೋ ಸ್ವಲ್ಪ ಮೂಮೆಂಟ್ ವೇರಿ ಆಗ್ತಿದೆಯಲ್ಲ, ಹೆಂಗಾದ್ರೂ ಆಗಲಿ ತೋರಿಸ್ಕೊಂಬರೋಣ ಅಂತ ಒಂದ್ಸಲಿ ಹೋದೆ. ಆಗಿತ್ತಲ್ಲ ಅಂದ್ಬಿಟ್ಟು ಸ್ಕ್ಯಾನ್ ಮಾಡಿದ್ರು ಅವತ್ತು. ನೋಡ್ತಾ ಇರ್ಬೋದು ಮಗುದು ವೆಯ್ಟ್ ಆವಾಗಲೇ 3 kg ಆಗಿತ್ತು. 3188.0 ಗ್ರಾಮ್ಸ್ ಇತ್ತು ನೋಡ್ತಾ ಇರ್ಬೋದು. ±10 ಗ್ರಾಮ್ಸ್ ಇತ್ತು. ಪ್ಲಾಸೆಂಟಾ ಸೇಮ್ ಇತ್ತು ಪೋಸ್ಟೀರಿಯರು. ಲಿಕ್ವೇರ್ ಎಡಿಕ್ವೇಟ್ ಇತ್ತು. ಕಾರ್ ಶೋಸ್ 3 ವೇಸಲ್ಸ್. ಫೀಟಲ್ ನಾರ್ಮಲ್ ಇತ್ತು ನೋಡ್ತಾ ಇರ್ಬೋದು. ಇಲ್ಲಿ ಫೀಟಲ್ ಮೂಮೆಂಟ್ಸ್ ಅಪಿಯರ್ ನಾರ್ಮಲ್ ಅಂತ ಇತ್ತು. ಬಟ್ ನನಗೆ ಆ ಥರ ಅನ್ನಿಸ್ತಾ ಇತ್ತು ಅವಾಗ, ಹೇಗಾದರೂ ಆಗಲಿ ಅಂತ ಅದಕ್ಕೋಸ್ಕರನೇ ಚೆಕಪ್ ಮಾಡಿಸಿದ್ದು. ನಾರ್ಮಲ್ ಇತ್ತು, ಏನು ಭಯ ಪಡುವಂಥದ್ದು ಏನಿಲ್ಲ ಅಂತ ಹೇಳಿದ್ರು. FHR ನೋಡ್ಬೋದು. ಲಾಸ್ಟ್ ನನಗೆ 140 ಬಂತು. ಡೆಲಿವರಿಗೆ ಇನ್ನೇನು 10 ದಿನ ಐತೆ ಅನ್ನುವಾಗ ನನಗೆ 140 ಇತ್ತು. ನನಗಂತೂ ತುಂಬ ವೇರಿ ಆಗ್ತಾನೇ ಇದೆ FHR. ಎಲ್ಲ ನಾರ್ಮಲ್ ಇತ್ತು. ಆವಾಗಲೇ 38 ವೀಕ್ ಆಗಿತ್ತು. 38 ವೀಕ್ಸು 3 ಡೇಸು. ಸಿಂಗಲ್ ಲೈಫ್ ಫೀಟಸ್ ವಿತ್ ಸೆಫಾಲಿಕ್ ಪ್ರೆಸೆಂಟೇಷನ್. ಇಂಟರ್ವೆಲ್ ಗ್ರೋತು ನಾರ್ಮಲ್ ಇತ್ತು. ಈ ರಿಸೀಟ್ 12ಗೆ ಕೊಟ್ಟರು. ಮತ್ತು ಅದ್ರ ಒಳಗೆ ನಿಮಗೇನಾದರೂ ಪೇಯ್ನ್ ಬಂದರೆ ಬನ್ನಿ, ಇಲ್ಲಾಂದರೆ ಆ ಡೇಟಿಗೆ ಬನ್ನಿ ಅಂತ ಹೇಳಿದ್ರು. ನನಗೆ ಪೇಯ್ನ್ ಬರಲಿಲ್ಲ, ನನಗೆ ಸೆಕ್ಷನ್ನೇ ಆಗಿದ್ದು, ನಾರ್ಮಲ್ ಆಗಲಿಲ್ಲ. ನೋಡ್ತಾ ಇರ್ಬೋದು ಇಲ್ಲಿ ನಂದು ತಿಂಗಳ ಮಂತ್ಲಿ ಚೆಕಪ್ ನೋಡಿ. ಇಲ್ಲಿ ನಾನು ಫಸ್ಟ್ 11ನೇ ತಾರೀಕು ತೋರಿಸಿದ್ದು. 11ನೇ ತಾರೀಕು ಏಪ್ರಿಲಲ್ಲಿ BP ನಾರ್ಮಲ್ ಇತ್ತು. ವೆಯ್ಟ್ 43 kg ಇದ್ದೆ ನೋಡ್ತಾ ಇರ್ಬೋದು ಇಲ್ಲಿ. ನೆಕ್ಸ್ಟು ನಾನು 45 kg ಅದೇ 48, 53, 57, 61, 64, 67, 68, 69. ಲಾಸ್ಟ್ ಡೆಲಿವರಿ ಡೇಟಿಗೆ ನಾನು ಹೋಗಿದ್ದು 11ನೇ ತಾರೀಕು ನಾನು ಹೋಗಿದ್ದು. 11/11ಕ್ಕೆ ನನ್ನ ಮಗು ಹುಟ್ಟಿದ್ದು. ಆವಾಗ ನಾನು ಡೆಲಿವರಿಗೆ ಹೋಗುವಾಗ ಚೆಕ್ ಮಾಡಿದ್ರು. ಆವಾಗ ನಾನು 69 kg ಇದ್ದೆ. 43 kgಯಿಂದ 63 kgವರೆಗೂ ಆಗಿದ್ದೆ ನಾನು ಆವಾಗ. ನೋಡ್ತಾ ಇರ್ಬೋದು ವೆಯ್ಟ್ ಗೇನ್ ಅಷ್ಟೇ, ನಾನು ವೆಯ್ಟ್ ಗೇನ್ ಆಗಿದ್ದೆ. ನನ್ನ ಮಗು ಎಷ್ಟು kg ಇತ್ತು ಅಂದರೆ 3.8 kg ಇತ್ತು. ನನಗೆ ಸಿಮ್ಟಮ್ಸ್ ಏನೂ ಇರಲಿಲ್ಲ, ನಾರ್ಮಲ್ ಹೇಗಿದ್ನೋ ಹಾಗೆ ಇದ್ದೆ. ಪೀರಿಯಡ್ ಮಿಸ್ ಆಯ್ತಲ್ಲ, 1.5 ತಿಂಗಳಾದರೂ ಆಗಿಲ್ವಲ್ಲ, ಕರೆಕ್ಟಾಗಿ ಆಗ್ತಾ ಇದ್ನಲ್ಲ ಅಂತ ಚೆಕ್ ಮಾಡಿಸೋಣ ಅಂತ ಹೋಗಿದ್ದು. ಪಾಸಿಟಿವ್ ಬಂತು. ನನಗೆ ವಾಮಿಟ್ ಏನೂ ಇರಲಿಲ್ಲ. ನನಗೆ ಒಂದೇ ಒಂದು ಸಲ ವಾಮಿಟ್ ಆಗಿದ್ಬಿಟ್ರೆ ನನಗೆ ವಾಮಿಟ್ ಸೆನ್ಸೇಷನ್ ಏನೂ ಇರಲಿಲ್ಲ. ನಾರ್ಮಲ್ ಹೇಗಿದ್ನೋ ಹಾಗಿದ್ದೆ. ಸ್ವಲ್ಪ ಸುಸ್ತಿತ್ತು ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಎಲ್ಲ ತಿಂತಾಯಿದ್ದೆ. ಅದು
ಸ್ವೀಟು, ಖಾರ ನಾರ್ಮಲ್ ಹೇಗೆ ತಿಂತಾಯಿದ್ನೋ ಹಾಗೆ ತಿಂತಾಯಿದ್ದೆ. ಅದು ಬೇಕು, ಇದು ಬೇಕು ಅಂತ ನನಗೇನು ಅನ್ನಿಸ್ತಾ ಇರಲಿಲ್ಲ. ನನಗೆ ಕೆಳ ಹೊಟ್ಟೆ ಇದ್ದಿದ್ದು, ಅಂದರೆ ಕೆಳಗಡೆ ಪೊಸಿಷನಲ್ಲಿ ನಂದು ಹೊಟ್ಟೆ ಇದ್ದಿದ್ದು. ಮತ್ತು ನನಗೆ ಲೈನ್ ಇತ್ತು, ಬ್ಲ್ಯಾಕ್ ಲೈನ್ ಬರುತ್ತಲ್ಲ, ಫುಲ್ ಬ್ಲ್ಯಾಕ್ ಲೈನ್ ಇತ್ತು. ಈ ವಿಡಿಯೋದಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಅಷ್ಟೇ ನಾನು ಶೇರ್ ಮಾಡ್ತಾ ಇರೋದು. ಸಿಮ್ಟಮ್ಸ್ ನೋಡಿ, FHR ನೋಡಿ, ಈ ಥರ ಎಲ್ಲ ನೋಡಿ ನಾವು ಯಾವ ಮಗು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವ ಮಗು ಆದರೂ ಆಗಲಿ, ಹೆಣ್ಣಾಗಲಿ ಗಂಡಾಗಲಿ ಎರಡನ್ನೂ ಸಮನಾಗಿ ಸ್ವೀಕರಿಸಿ. ಈ ಥರ ಎಲ್ಲ ಸಿಮ್ಟಮ್ಸ್ ಇದ್ದು ಗರ್ಲ್ ಬೇಬಿ ಆಗಿರೋದು ಇದೆ, ಬಾಯ್ ಬೇಬಿ ಆಗಿರೋದು ಇದೆ. ಹಾಗಾಗಿ ಪ್ಲೆಸೆಂಟ ನೋಡಿ, FHR ನೋಡಿ, ಸಿಮ್ಟಮ್ಸ್ ನೋಡಿ ಖಂಡಿತ ಯಾವ ಬೇಬಿ ಅಂತ ಕಂಡುಹಿಡಿಯೋಕ್ಕಾಗಲ್ಲ. ಆ ಥರ ಕಂಡುಹಿಡಿಯೋದು ಕಾನೂನು ಪ್ರಕಾರ ತಪ್ಪು. ದಯವಿಟ್ಟು ಆ ತಪ್ಪನ್ನ ಯಾರೂ ಮಾಡಬೇಡಿ. ಇಲ್ಲಿ ನಾನು ಶೇರ್ ಮಾಡಿರುವಂಥದ್ದು ನನ್ನ ಎಕ್ಸ್ಪೀರಿಯೆನ್ಸು, ನನಗಾಗಿದ್ದಂಥದ್ದಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.